ಎಲ್ಲ ಯು ಜಿ ಆ್ಯಂಡ್ ಪಿ ಜಿ ವಿದ್ಯಾರ್ಥಿಗಳಿಗೆ ಪ್ರೀತಿಯ ನಮಸ್ಕಾರಗಳು. ಇವತ್ತು ನಾನು ಈ ವಿಡಿಯೋದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿ 2026 ತಪ್ಪದೇ ಫಾಲೋ ಮಾಡಬೇಕಾಗಿರುವಂಥ ಟಾಪ್ 3 ಇಂಪಾರ್ಟೆಂಟ್ ರೆಸೊಲ್ಯೂಷನ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ. ನೀವು ಯಾವ ಕೋರ್ಸಲ್ಲಿ ಇದ್ದರೂ ಕೂಡ ಈ 3 ರೆಸೊಲ್ಯೂಷನ್ಸ್ ನಿಮ್ಮ ಸ್ಟೂಡೆಂಟ್ ಲೈಫ್ಗೆ ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್. ಗೈಸ್, ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಪ್ರೀತಿಯ ಶುಭಾಶಯಗಳು. ನಿಮ್ಮೆಲ್ಲರ ಭವಿಷ್ಯ ಅದ್ಭುತವಾಗಿರಲಿ ಅಂತ ನಾನು ಆಶಿಸ್ತೇನೆ. ಗಾಯ್ಸ್, ನಮ್ಮ ದೇಶದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ವಿವಿಧ ರೀತಿಯ ಪಿ ಜಿ ಆ್ಯಂಡ್ ಯು ಜಿ ಕೋರ್ಸಸ್ನ ಓದ್ತಾ ಇರ್ತಾರೆ. ದಟ್ ಎವ್ರಿಬಡಿ ನೋಸ್. ಈಗ ಯೂಶಲಿ ಯು ಜಿ ಪ್ರೋಗ್ರಾಮ್ಸ್ ಅಂದರೆ ಬಿ ಕಾಮ್ ಆಗಿರ್ಬೋದು, ಬಿ ಬಿ ಆಗಿರ್ಬೋದು, ಬಿ ಎ ಆಗಿರ್ಬೋದು, ಬಿ ಎಸ್ ಸಿ ಆಗಿರ್ಬೋದು, ಬಿ ಎಸ್ ಡಬ್ಲ್ಯೂ ಆಗಿರ್ಬೋದು, ಬಿ ಎ ಆಗಿರ್ಬೋದು, ಬಿ ಸಿ ಆಗಿರ್ಬೋದು, ಇವನ್ ಎಮ್ ಬಿ ಬಿ ಎಸ್ ಆಗಿರ್ಬೋದು. ಪಿ ಜಿ ಪ್ರೋಗ್ರಾಮ್ಸ್ ಅಂದರೆ ಯೂಶಲಿ ಎಮ್ ಬಿ ಎ, ಎಮ್ ಸಿ ಎ, ಎಮ್ ಕಾಮ್, ಎಮ್ ಟೆಕ್, ಎಮ್ ಎ, ಎಮ್ ಎಸ್ ಸಿ ಆರ್ ಎಮ್ ಎಸ್ ಡಬ್ಲ್ಯೂ. ಗೈಸ್, ಒಂದನ್ನು ಅರ್ಥ ಮಾಡ್ಕೊಳ್ಳಿ, ನೀವು ಈಗ ಸ್ಟಡಿ ಮಾಡ್ತಾ ಇರೋಂಥ ಪ್ರೋಗ್ರಾಮ್ ಬೇರೆ ಬೇರೆ ಇದ್ದರೂ ಕೂಡ ಸಕ್ಸಸ್ ಪ್ರಿನ್ಸಿಪಲ್ಸ್ ಮಾತ್ರ ಎಲ್ರಿಗೂ ಒಂದೇ ಆಗಿರುತ್ತೆ. ಹಾಗಾದರೆ ಆ ಟಾಪ್ 3 ರೆಸೊಲ್ಯೂಷನ್ಸ್ ಏನು ಅಂತ ಒನ್ ಬೈ ಒನ್ ಡಿಸ್ಕಷನ್ ಮಾಡೋಣ ಇವಾಗ. ದ ಫಸ್ಟ್ ರೆಸೊಲ್ಯೂಷನ್ ನೀವು 2026 ತಪ್ಪದೇ ಫಾಲೋ ಮಾಡಬೇಕಾಗಿರೋಂಥದ್ದು ದ ಕ್ಲಾರಿಟಿ ಬಿಫೋರ್ ಆ್ಯಕ್ಟಿವಿಟಿ. ಅಂದರೆ ನೀವು ಏನೇ ಆ್ಯಕ್ಟಿವಿಟಿ ಅಥವಾ ಕೆಲಸ ಮಾಡೋದಕ್ಕಿಂತ ಬಿಫೋರ್ ಆ ಕೆಲಸವನ್ನು ಅಥವಾ ಆ್ಯಕ್ಟಿವಿಟಿಯನ್ನು ಯಾಕೆ ಮಾಡ್ತಾ ಇದ್ದೀವಿ ಅಂತ ಗೊತ್ತಿರಬೇಕು. ಸೊ ಯೂಶಲಿ ಸ್ಟೂಡೆಂಟ್ಸ್ ಲೈಫಲ್ಲಿ ಯಾವ್ಯಾವ ಥರದ್ದು ಆ್ಯಕ್ಟಿವಿಟೀಸ್ ಇರುತ್ತೆ. ಸೊ ಈಗ ದ ಫಸ್ಟ್ ಒನ್ ಐಲ್ ಡಿಸ್ಕಸ್ ಹಿಯರ್ ಟಾಪ್ 3 ಆ್ಯಕ್ಟಿವಿಟೀಸ್. ಅಗೇನ್ ಅದ್ರ ಬಗ್ಗೆ ನಿಮಗೆ ತುಂಬ ಕ್ಲಾರಿಟಿ ಇರಬೇಕು. ದ ಫಸ್ಟ್ ಒನ್ ಏನಪ್ಪ ಅಂದರೆ ಡೆಸ್ಟಿನೇಷನ್ ಆರ್ ಗೋಲ್ ಆರ್ ಪರ್ಪಸ್. ಅಂದರೆ ನಿಮ್ಮ ಗೋಲು ನಿಮಗೆ ಸ್ಪಷ್ಟವಾಗಿರಬೇಕು. ಅದು ಜಾಬ್ ರಿಲೇಟೆಡ್ ಆಗಿರ್ಬೋದು, ಅಥವಾ ಬಿಸ್ನೆಸ್ ರಿಲೇಟೆಡ್ ಗೋಲ್ ಆಗಿರ್ಬೋದು, ಅಥವಾ ಹೈಯರ್ ಎಜುಕೇಷನ್ ರಿಲೇಟೆಡ್ ಗೋಲ್ ಆಗಿರ್ಬೋದು. ಈಗ ನಿಮ್ಮ ಗೋಲು ಅಥವಾ ಡೆಸ್ಟಿನೇಷನ್ ಜಾಬ್ ರಿಲೇಟೆಡ್ ಆಗಿದ್ದರೆ ನೀವು ಯಾವ ಕಂಪ್ನಿಯಲ್ಲಿ ಕೆಲಸ ಮಾಡಬೇಕಂತ ಅಂದ್ಕೊಂಡಿದ್ದೀರಾ? ಇಸ್ ಇಟ್ ಗೋಲ್ಡ್ಮನ್ ಸ್ಯಾಕ್ಸ್, ಇಸ್ ಇಟ್ ಜೆ ಪಿ ಮಾರ್ಗನ್ ಆರ್ ವೆಲ್ಸ್ ಫಾರ್ಗೋ ಆರ್ ಎನಿ ಕಂಪನಿ? ಸೊ ನಿಮಗೆ ಕಂಪ್ನಿ ಗೊತ್ತಿದ್ರೆ ಹಾಗಾದರೆ ಯಾವ ರೋಲಲ್ಲಿ ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀರಾ, ಯಾವ ಏರಿಯಾದಲ್ಲಿ, ಅಂದರೆ ಮಾರ್ಕೆಟಿಂಗಾ, ಫಿನಾನ್ಸಾ, ಹೆಚ್ ಆರ್, ಐ ಟಿನ, ಯಾವುದು? ಹಾಗಾದರೆ ವಾಟ್ ಈಸ್ ಯುವರ್ ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್? ಸೊ ನಿಮ್ಮ ಮೈಂಡಲ್ಲಿ ಏನಿದೆ? ವಾಟ್ ಈಸ್ ದ ಕ್ಲಾರಿಟಿ ಯು ಹ್ಯಾವ್ ರಿಗಾರ್ಡಿಂಗ್ ಆಲ್ ದಿಸ್ ಇಫ್ ಯು ಆರ್ ರಿಯಲಿ ವಾಂಟ್ ಟು ಗೋ ಫಾರ್ ಜಾಬ್? ನಿಮ್ಮ ಗೋಲ್ ಏನಾದರೂ ಬಿಸ್ನೆಸ್ ಮಾಡಬೇಕಂತ ಅಂದ್ಕೊಂಡಿದ್ರೆ ಆಫ್ಟರ್ ಯು ಜಿ ಪಿ ಜಿ, ಓಕೆ, ಈಸ್ ಇಟ್ ಟ್ರೇಡಿಂಗ್ ಬಿಸ್ನೆಸ್ಸಾ, ಅಥವಾ ಪ್ರೊಡಕ್ಷನ್ ರಿಲೇಟೆಡ್ ಬಿಸ್ನೆಸ್ಸಾ, ಅಥವಾ ಸರ್ವಿಸ್ ಇಂಡಸ್ಟ್ರಿ ರಿಲೇಟೆಡ್ ಬಿಸ್ನೆಸ್ಸಾ? ಸೊ ಇಫ್ ಎನಿ ಆಫ್ ದೀಸ್ ಟ್ರೇಡಿಂಗ್, ಪ್ರೊಡಕ್ಷನ್ ಆರ್ ಸರ್ವಿಸಸ್ ಆಗಿದ್ದರೆ ಯಾವ ಟೈಪ್ ಆಫ್ ಕಂಪ್ನಿನ ನೀವು ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ? ಈಸ್ ಇಟ್ ಪ್ರೈವೇಟ್, ಈಸ್ ಇಟ್ ಒನ್ ಪರ್ಸನ್ ಕಂಪನಿ ಆರ್ ಪಾರ್ಟ್ನರ್ಶಿಪ್ ಕಂಪನಿ? ನೀವು ಕ್ಯಾಪಿಟಲ್ ಎಷ್ಟು ಇನ್ವೆಸ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀರಾ? ವಾಟ್ ಈಸ್ ಯುವರ್ ರೆವಿನ್ಯೂ ಎಕ್ಸ್ಪೆಕ್ಟೇಷನ್ಸ್? ಸಪೋಸ್ ಈಗ ಯು ಜಿ ಮಾಡೋರು ಸುಮಾರು ಸ್ಟೂಡೆಂಟ್ಸ್ ಇದ್ದೀರಾ, ನಿಮ್ಮ ಗೋಲ್ ಏನಾದರೂ ಹೈಯರ್ ಸ್ಟಡೀಸ್ ಆಗಿದ್ರೆ ಯಾವ ಪಿ ಜಿ ಪ್ರೋಗ್ರಾಮ್ ಯು ವಾಂಟ್ ಟು ಡು? ಈಗ ಪಿ ಜಿ ಮಾಡೋರು ಎಮ್ ಎಸ್ಗೆ ಹೋಗ್ತಾರೆ, ಇಲ್ಲ ಪಿ ಎಚ್ ಡಿ ಮಾಡ್ತಾರೆ. ಓಕೆ, ಸೊ ವಿಚ್ ಯೂನಿವರ್ಸಿಟಿಯಲ್ಲಿ ಪಿ ಎಚ್ ಡಿ ಮಾಡ್ಬೇಕು ಅಂದ್ಕೊಂಡಿದ್ದೀರಾ? ವಿಚ್ ಯೂನಿವರ್ಸಿಟಿಯಲ್ಲಿ ಪಿ ಜಿ ಮಾಡ್ಬೇಕು ಅಂದ್ಕೊಂಡಿದ್ದೀರಾ? ಯಾವ ಸ್ಪೆಷಲೈಸೇಷನಲ್ಲಿ ಮಾಡ್ಬೇಕಂತ ಅಂದ್ಕೊಂಡಿದ್ದೀರಾ? ನಿಮ್ಮ ಪಿ ಎಚ್ ಡಿ, ಸಪೋಸ್ ಇಫ್ ಯು ವಾಂಟ್ ಟು ಡೂ ಪಿ ಎಚ್ ಡಿ, ಯಾವ ಏರಿಯಾದಲ್ಲಿ, ಯಾವ ಟಾಪಿಕ್ ಮೇಲೆ ಪಿ ಎಚ್ ಡಿ ಮಾಡಬೇಕಂತ ಅಂದ್ಕೊಂಡಿದ್ದೀರಾ? ಇವುಗಳ ಬಗ್ಗೆ ನಿಮಗೆ ಕ್ಲಾರಿಟಿ ಇರಬೇಕು, ರೈಟ್? ಸೊ ವೆದರ್ ಯು ಗೋ ಫಾರ್ ಜಾಬ್ ಆದರೂ ಹೋಗಿ, ಬಿಸ್ನೆಸ್ ಆದರೂ ಮಾಡಿ, ಹೈಯರ್ ಸ್ಟಡೀಸ್ಗಾದರೂ ಹೋಗಿ, ಬಟ್ ಯು ಶುಡ್ ಹ್ಯಾವ್ ಅ ಕ್ಲಾರಿಟಿ ಅಬೌಟ್ ಯುವರ್ ಗೋಲ್ ಆರ್ ಪರ್ಪಸ್. ದ ಸೆಕೆಂಡ್ ಇಂಪಾರ್ಟೆಂಟ್ ಆಕ್ಟಿವಿಟಿ ದಟ್ ಈಸ್ ಯುವರ್ ಸ್ಪೆಷಲೈಸೇಷನ್. ಸೊ ಯು ಜಿಯಲ್ಲಿ ಅಥವಾ ಪಿ ಜಿಯಲ್ಲಿ ಸಾಕಷ್ಟು ಸ್ಪೆಷಲೈಸೇಷನ್ಸ್ ಬರುತ್ತೆ. ಈಗ ಬಿ ಕಾಮ್, ಬಿ ಬಿ ಎ ಮಾಡೋರು, ಎಮ್ ಬಿ ಎ ಮಾಡೋರು, ಎಮ್ ಟೆಕ್ ಮಾಡೋರು, ದೇರ್ ಆರ್ ಸೋ ಮೆನಿ ಸ್ಪೆಷಲೈಸೇಷನ್ಸ್. ಫಾರ್ ಎಕ್ಸಾಂಪಲ್, ಈಗ ನಾನು ಎಮ್ ಬಿ ಎದ್ ಕೊಡಬೇಕಂದ್ರೆ ನಿಮಗೆ ಫಿನಾನ್ಸ್, ಮಾರ್ಕೆಟಿಂಗ್, ಹ್ಯೂಮನ್ ರಿಸೋರ್ಸಸ್, ಆಡಿಟ್ ಆ್ಯಂಡ್ ಟ್ಯಾಕ್ಸೇಷನ್, ಬಿಸ್ನೆಸ್ ಅನಾಲಿಟಿಕ್ಸ್ ಅಂತ ಇದೆ, ರಿಟೇಲ್ ಮಾರ್ಕೆಟಿಂಗ್ ಅಂತ ಇದೆ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಇದೆ, ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಇದೇ ಥರ ಸಾಕಷ್ಟು ಸ್ಪೆಷಲೈಸೇಷನ್ಸ್ ಇದೆ. ನೀವು ಮಾಡ್ತಾರಂಥ ಯು ಜಿ ಪಿ ಜಿ ಪ್ರೋಗ್ರಾಮಲ್ಲಿ ಸ್ಪೆಷಲೈಸೇಷನ್ಸ್ ಬಂದೇ ಬರುತ್ತೆ. ಅದ್ರ ಬಗ್ಗೆ ಕ್ಲಾರಿಟಿ ಇರಬೇಕು ನಿಮಗೆ. ನೀವು ಸ್ಪೆಷಲೈಸೇಷನ್ಸನ್ನು ಚೂಸ್ ಮಾಡುವಾಗ ದ ಕ್ರೈಟೀರಿಯಾ ಏನಿರಬೇಕಂದ್ರೆ it is purely based on your interest and it should be based on your career goal. ಫ್ಯೂಚರಲ್ಲಿ ನೀವು ಯಾವ ಕರಿಯರ್
ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಆ ಬೇಸ್ ಮೇಲೆ ನೀವು ನಿಮ್ಮ ಸ್ಪೆಷಲೈಸೇಷನ್ಸ್ ಬಗ್ಗೆ ಕ್ಲಾರಿಟಿ ಇರಬೇಕು, ಚೂಸ್ ಮಾಡಬೇಕು. ಆ್ಯಂಡ್ ಯೂಶಲಿ ತುಂಬ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂದರೆ, ನನ್ನ ಫ್ರೆಂಡು ಫಿನಾನ್ಸ್ ಸ್ಪೆಷಲೈಸೇಷನ್ ತೊಗೊಂಡಿದ್ದಾರೆ, ನಾನು ತೊಗೊಳ್ತೀನಿ. ನನಗೆ ಅಕೌಂಟ್ಸಲ್ಲಿ ತುಂಬ ಮಾರ್ಕ್ಸ್ ಚೆನ್ನಾಗಿ ಬಂದಿದೆ PUCಯಲ್ಲಿ ಅಥವಾ ಡಿಗ್ರಿಯಲ್ಲಿ, ಸೊ ನಾನು ಅದಕ್ಕೆ ಫೈನಾನ್ಸ್ ಸ್ಪೆಷಲೈಸೇಷನ್ನ ಚೂಸ್ ಮಾಡ್ತೀನಿ. ದಟ್ ಶುಡ್ ನಾಟ್ ಬಿ ಯುವರ್ ಕ್ರೈಟೀರಿಯಾ ಫಾರ್ ಚೂಸಿಂಗ್ ಸ್ಪೆಷಲೈಸೇಷನ್. ಐ ಹೋಪ್ ಯು ಅಂಡರ್ಸ್ಟುಡ್, ರೈಟ್? ಸೊ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಆಕ್ಟಿವಿಟಿ ಏನಪ್ಪ ಅಂದರೆ, ದಟ್ಸ್ ಯುವರ್ ಪ್ರಾಜೆಕ್ಟ್ಸ್ ಆ್ಯಂಡ್ ಇಂಟರ್ನ್ಶಿಪ್. ಸೊ ಇವಾಗ UGಯಲ್ಲಿ ಪ್ರಾಜೆಕ್ಟ್ಸ್ ಇದೆ, ಅದನ್ನು ನಾವು ಇಂಟರ್ನ್ಶಿಪ್ ಅಂತಲೇ ಕರಿತೀವಿ. PGಯಲ್ಲಿ ಇಂಟರ್ನ್ಶಿಪ್ ಇದೆ, ಪ್ರಾಜೆಕ್ಟ್ ಇದೆ. ಸೊ ಇದ್ರ ಬಗ್ಗೆ ನಮಗೆ ಕ್ಲಾರಿಟಿ ಇರಬೇಕು. ಸೊ ಎವ್ರಿ ಪ್ರಾಜೆಕ್ಟ್ ನೀವು ಮಾಡೋಂಥದ್ದು ಅದು ನಿಮಗೆ ಒಂದು ವ್ಯಾಲ್ಯೂನ ಆ್ಯಡ್ ಮಾಡಬೇಕು ಟು ಯುವರ್ ರೆಸ್ಯೂಮೆ. ಸೊ ಎಷ್ಟೋ ಕಂಪ್ನಿಗಳು ಇವತ್ತು ಜಾಬ್ನ ಆಫರ್ ಮಾಡ್ತಾ ಇರೋದು ಬೇಸ್ಡ್ ಆನ್ ಪ್ರಾಜೆಕ್ಟ್ಸ್ ಇನ್ ಇಂಟರ್ನ್ಶಿಪ್. ಸೊ ಆಲ್ವೇಸ್ ಅವಾಯ್ಡ್ ಕಾಪಿ ಪೇಸ್ಟ್ ಪ್ರಾಜೆಕ್ಟ್ಸ್. ನಾನು ನೋಡಿದ್ದೀನಿ ಸುಮಾರು ಸ್ಟೂಡೆಂಟ್ಸು ಪ್ರಾಜೆಕ್ಟ್ಸ್ನಾಗಲಿ ಇಂಟರ್ನ್ಶಿಪ್ಸ್ನಾಗಲಿ ಜಸ್ಟ್ 1,000 2,000 ಕೊಟ್ಟು ಬೇರೆ ಕಡೆಯಿಂದ ಬೈ ಮಾಡ್ತಾರೆ. ಆ್ಯಂಡ್ ಆಸ್ಕ್ ಯುವರ್ ಸೆಲ್ಫ್, ನಾನು ಮಾಡ್ತಾ ಇರೋಂಥ ಪ್ರಾಜೆಕ್ಟ್ ಆಗಲಿ ಅಥವಾ ಇಂಟರ್ನ್ಶಿಪ್ಪಿಂದ ನನಗೆ ಯಾವ ಸ್ಕಿಲ್ನ ಕಲಿಬೋದು ಅಂತ. ಸೊ ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಇರಬೇಕು. ಸೊ ದೀಸ್ 3 ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಆಕ್ಟಿವಿಟೀಸ್, UG ಸ್ಟೂಡೆಂಟ್ಸ್ ಆಗಲಿ PG ಸ್ಟೂಡೆಂಟ್ಸ್ ಆಗಲಿ. ಸೊ ಇವುಗಳ ಬಗ್ಗೆ ನಿಮಗೆ ಕ್ಲಾರಿಟಿ ಇರಬೇಕು. ದಟ್ ಈಸ್ ದ ಫಸ್ಟ್ ರೆಸೊಲ್ಯೂಷನ್ ವಾಟ್ ಐ ಆಮ್ ಆಸ್ಕಿಂಗ್ ಯು ಟು ಹ್ಯಾವ್ ಇನ್ 2026. ಹಾಗಾದರೆ ಲೆಟ್ಸ್ ಸಿ ವಾಟ್ ಈಸ್ ದ ಸೆಕೆಂಡ್ ರೆಸೊಲ್ಯೂಷನ್. ಸೆಕೆಂಡ್ ರೆಸೊಲ್ಯೂಷನ್ ಈಸ್ ಕನ್ಸಿಸ್ಟೆನ್ಸಿ ಓವರ್ ಮೋಟಿವೇಶನ್. ಮೋಟಿವೇಶನ್ ಈಸ್ ಟೆಂಪರರಿ. ಇವತ್ತು ನಾವು ಯಾವುದೋ ಮೂವಿ ನೋಡ್ತೀವಿ ಅಥವಾ ವಿಡಿಯೋ ನೋಡ್ತೀವಿ ಅಥವಾ ಯಾವುದೋ ಪರ್ಸನ್ ಸಕ್ಸಸ್ನ ನೋಡ್ತೀವಿ, ತುಂಬ ಮೋಟಿವೇಟ್ ಆಗ್ತೀವಿ, ಬಟ್ ನಾಳೆ ಅದಿರೋದಿಲ್ಲ, ಇಟ್ಸ್ ತಾತ್ಕಾಲಿಕ. ಅದೇ ಕನ್ಸಿಸ್ಟೆನ್ಸಿ ಇದೆಯಲ್ವಾ, ಸೊ ವಾಟ್ ಯು ಡೂ ಓವರ್ ಅ ಪೀರಿಯಡ್ ಆಫ್ ಟೈಮ್ ರೆಗ್ಯುಲರ್ಲಿ, ಇವನ್ ಇಂಪರ್ಫೆಕ್ಟಾಗಿ ಮಾಡಿದರೂ ಲಾಂಗ್ ರನ್ನಲ್ಲಿ ನಿಮಗೆ ಅದು ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಸೊ ದ್ಯಾಟ್ ಶುಡ್ ಬಿ ವಾಟ್ ಯುವರ್ ರೆಸೊಲ್ಯೂಷನ್ ಇನ್ ದ ಇಯರ್ 2026. ಹಾಗಾದ್ರೆ ಕನ್ಸಿಸ್ಟೆನ್ಸಿ ಯಾವ್ಯಾವ ವಿಚಾರದಲ್ಲಿ ಇರಬೇಕು ನೀವು? ಸೊ ಕನ್ಸಿಸ್ಟೆನ್ಸಿ ಶುಡ್ ಬಿ ಇನ್ ಸ್ಟಡಿಂಗ್, ಮೇನ್ ಆಗಿದೆ, ರೈಟ್? ಸೊ ನೀವು ಡೈಲಿ ಒಂದು ಟೈಮ್ ಸ್ಲಾಟ್ನ ಫಿಕ್ಸ್ ಮಾಡ್ಕೊಳ್ಳಿ ಫಾರ್ ಸ್ಟಡಿಂಗ್. ಅದು 40 ಮಿನಿಟ್ಸ್ ಆಗಿರ್ಬೋದು, 50 ಮಿನಿಟ್ಸ್ ಆಗಿರ್ಬೋದು, 1 ಅವರ್ ಆಗಿರ್ಬೋದು. ಪ್ರತಿದಿನ ತಪ್ಪದೆ, ವೆದರ್ ಇಟ್ ಈಸ್ ಸಂಡೇ ಆರ್ ಸ್ಯಾಟರ್ಡೇ, ವೆದರ್ ಇಟ್ ಈಸ್ ಫೆಸ್ಟಿವಲ್ ಡೇ, ಹಾಲಿಡೇ, ವಾಟ್ಸೋ ಎವರ್ ಡೇ, ನೀವು ಪ್ರತಿದಿನ 45ರಿಂದ 60 ನಿಮಿಷ ನೀವೇನು ಫಿಕ್ಸ್ ಮಾಡ್ತೀರೋ ಆ ಟೈಮ್ನಲ್ಲಿ ಓದಬೇಕು. ಸೊ ಓದುವಾಗ ಒಂದು ಕಾಮ್ ಪ್ಲೇಸ್ನ ಚೂಸ್ ಮಾಡಿ. ಆ್ಯಂಡ್ ಆಲ್ವೇಸ್ ನಿಮ್ಮ ಫ್ರೆಂಡ್ ಇದಾರಲ್ಲ, ಫೋನ್, ಓಕೆ, ನಿಮ್ಮ ಲೈಫ್ ಪಾರ್ಟ್ನರ್, ಅವ್ರನ್ನ DND ಮಾಡೆಲ್ ಹಾಕಿ ಫಾರ್ ದಿಸ್ ಪೀರಿಯಡ್, 1 ಅವರ್ ಪೀರಿಯಡ್. ಸೊ ಇದರಲ್ಲಿ ನಿಮಗೆ ಕನ್ಸಿಸ್ಟೆನ್ಸಿ ಇರಬೇಕು. ಯಾಕಂದರೆ ಈ ಅಭ್ಯಾಸ ನೀವೇನಾದರೂ ರೂಢಿಸ್ಕೊಂಡ್ರೆ ಯು ವಿಲ್ ಬಿಕಮ್ ಹೈಲಿ ಡಿಸಿಪ್ಲಿನ್. ದ ಸೆಕೆಂಡ್ ಇಂಪಾರ್ಟೆಂಟ್ ನೀವು ಕನ್ಸಿಸ್ಟೆಂಟ್ ಆಗಿರಬೇಕಾಗಿರೋದು ಲರ್ನಿಂಗ್ ಆಸ್ಪೆಕ್ಟ್ಸಲ್ಲಿ. ಸೊ ಯು ಶುಡ್ ಅಟ್ಲೀಸ್ಟ್ ಲರ್ನ್ ಒನ್ ಥಿಂಗ್ ಎವ್ರಿ ಡೇ. ಈಗ ಸಬ್ಜೆಕ್ಟ್ ರಿಲೇಟೆಡ್ ಆಗಿರ್ಬೋದು, ಅಥವಾ ಇಂಡಸ್ಟ್ರಿ ರಿಲೇಟೆಡ್ ಆಗಿರ್ಬೋದು, ಅಥವಾ ನೀವು ಸ್ಕಿಲ್ ರಿಲೇಟೆಡ್ ವಿಡಿಯೋನ ವಾಚ್ ಮಾಡೋದಾಗಿರ್ಬೋದು. ಎವ್ರಿ ಡೇ ಯು ಶುಡ್ ಲರ್ನ್ ಅಟ್ಲೀಸ್ಟ್ ಒನ್ ಥಿಂಗ್. ಯಾವುದಾದ್ರೂ ಒಂದು ಕಾನ್ಸೆಪ್ಟ್ ಓದಿ. ಈಗ ಫಿನಾನ್ಸ್ ರಿಲೇಟೆಡ್ ಕಾನ್ಸೆಪ್ಟ್, ಮಾರ್ಕೆಟಿಂಗ್ ರಿಲೇಟೆಡ್ ಕಾನ್ಸೆಪ್ಟ್, ಆರ್ ಎನಿ IT ರಿಲೇಟೆಡ್ ಕಾನ್ಸೆಪ್ಟ್, ಯಾವ್ದಾದ್ರು ನ್ಯೂಸ್ ಪೇಪರ್ ಓದಿ. ಪ್ರತಿದಿನ ಸ್ಕಿಲ್ ರಿಲೇಟೆಡ್ ವಿಡಿಯೋನ ವಾಚ್ ಮಾಡಿ. ದೇರ್ ಆರ್ ಸೋ ಮೆನಿ ರಿಸೋರ್ಸ್ಫುಲ್ ವಿಡಿಯೋಸ್ ಆನ್ YouTube ಟುಡೇ. ಆ್ಯಂಡ್ ಥರ್ಡ್ ಇಂಪಾರ್ಟೆಂಟ್ ಆ್ಯಂಡ್ ಲಾಸ್ಟ್ ಒನ್, ಟ್ರ್ಯಾಕ್ ಯುವರ್ ಪ್ರೋಗ್ರೆಸ್ ರೆಗ್ಯುಲರ್ಲಿ. ರಿವೈಸ್ ವೀಕ್ಲಿ, ಡೋಂಟ್ ವೇಟ್ ಟಿಲ್ ದ ಎಕ್ಸಾಮ್. ನನ್ನೊಂದು 15 ವರ್ಷ ಟೀಚಿಂಗ್ ಎಕ್ಸ್ಪೀರಿಯನ್ಸಲ್ಲಿ ನಾನು ಸುಮಾರು ಸ್ಟೂಡೆಂಟ್ಸ್ ನೋಡಿದ್ದೀನಿ. ಬಟ್ ಇತ್ತೀಚಿನ ಸ್ಟೂಡೆಂಟ್ಸ್ ಓದೋದು ಯಾವಾಗಂದರೆ ಬಿಫೋರ್ ದ ಎಕ್ಸಾಮ್ ಡೇ. ಯು ಮೇ ಪಾಸ್ ದ ಎಕ್ಸಾಮ್ ಬಟ್ ಯು ವಿಲ್ ನಾಟ್ ಸಕ್ಸೀಡ್ ಇನ್ ಲೈಫ್. ಟ್ರ್ಯಾಕ್ ದ ಪ್ರೋಗ್ರೆಸ್ ವೀಕ್ಲಿ ಒಂದು ಲಿಸ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಟು ಡೂ ಲಿಸ್ಟ್ ಮಾಡ್ಕೊಳ್ಳಿ. ಈ ವೀಕ್ ನಾನು ಏನು ಮಾಡಬೇಕು ಅದೆಲ್ಲ ಟ್ರ್ಯಾಕ್ ಮಾಡಿ. ಯಾವ್ಯಾವೆಲ್ಲ ಆ್ಯಕ್ಟಿವಿಟೀಸ್ನ ನಾನು ಕಂಪ್ಲೀಟ್ ಮಾಡಿದ್ದೀನಿ ಮಾರ್ಕ್ ಮಾಡ್ಕೊಳ್ಳಿ. ಯಾವ್ದು ಮಾಡೋಕ್ಕಾಗಿಲ್ಲ, ಯಾಕೆ ಮಾಡೋಕ್ಕಾಗಿಲ್ಲ. ನೀವು ಈ ಥರ ಪ್ರೋಗ್ರೆಸ್ನ ಟ್ರ್ಯಾಕ್ ಮಾಡೋದ್ರಿಂದ ನೀವು ಸೆಲ್ಫ್ ಡಿಸಿಪ್ಲಿನ್ ಆಗ್ತೀರಾ, ಹೈಲಿ ಕನ್ಸಿಸ್ಟೆಂಟ್ ಆಗ್ತೀರಾ. ಸೊ ಜಸ್ಟ್ ಇಮ್ಯಾಜಿನ್, ರೈಟ್? ಸೊ ದಿಸ್ ಈಸ್ ಅಬೌಟ್ ದ ಸೆಕೆಂಡ್ ರೆಸೊಲ್ಯೂಷನ್ ವಾಟ್ ಐ ವಾಂಟೆಡ್ ಟು ಟೆಲ್ ಯು ಗೈಸ್. ದ ಲಾಸ್ಟ್ ರೆಸೊಲ್ಯೂಷನ್ ವಿಚ್ ಯು ಶುಡ್ without fail follow in 2026 is attitude and skills over your marks. ಇವತ್ತಿನ ಕಂಪ್ನಿಗಳು just understand they are not hiring because you have scored good marks. They hire only your attitude and skills. Attitude ಅಂದರೆ what you think,
ವಾಟ್ ಯು ಫೀಲ್ ಅಬೌಟ್ ಸಮಥಿಂಗ್ ಆ್ಯಂಡ್ ಹೌ ಯು ಆ್ಯಕ್ಟ್. ಈ ಮೂರು ಸೇರಿಸಿದರೆ ದಟ್ ವಿಲ್ ಬಿಕಮ್ ಯುವರ್ ಆ್ಯಟಿಟ್ಯೂಡ್. ನಿಮ್ಮಲ್ಲಿ ರೈಟ್ ಆ್ಯಟಿಟ್ಯೂಡ್ ಇದ್ದರೆ ನಿಮಗೆ ಸಕ್ಸಸ್ ಸಿಗೋದು ತುಂಬ ಈಸಿ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಓಕೆ, ದ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಥಿಂಗ್ ದಟ್ ಈಸ್ ಕೋರ್ ಸ್ಕಿಲ್ಸ್. ಈಗ ಐಮ್ ಜಸ್ಟ್ ಗಿವಿಂಗ್ ಸಮ್ ಎಕ್ಸಾಂಪಲ್ಸ್. ಮಾರ್ಕೆಟಿಂಗಲ್ಲಿ ಡಿಜಿಟಲ್ ಟೂಲ್ಸ್, ಅನಾಲಿಟಿಕ್ಸ್ ಇದೊಂದು ಕೋರ್ ಸ್ಕಿಲ್. ಆಮೇಲೆ ಫಿನಾನ್ಸ್ ರಿಲೇಟೆಡ್ ಎಕ್ಸೆಲ್ ಕಲಿಬೇಕು. ಇವತ್ತು ಪವರ್ BI ಕಲೀಲೇಬೇಕು. ಫಿನಾನ್ಷಿಯಲ್ ಮಾಡಲಿಂಗ್ ಬಗ್ಗೆ ಗೊತ್ತಿರಬೇಕು. ಹೆಚ್ ಆರ್ ಅನಾಲಿಟಿಕ್ಸ್, ಎಕ್ಸೆಲ್ನ ಯೂಸ್ ಮಾಡ್ತೀವಿ ಫಾರ್ HR. ಲೇಬರ್ ಲಾಸ್, ಹೊಸ ಲೇಬರ್ ಲಾಸ್ ಬಂದಿದೆ ಇವಾಗ. ಈಗ MCA MTechನವ್ರು ಕೋಡಿಂಗ್ ಬಗ್ಗೆ ಗೊತ್ತಿರಬೇಕು. ವೆರೈಟೀಸ್ ಆಫ್ ಟೂಲ್ಸ್, ರೈಟ್. ಪೈಥಾನ್ ಬಗ್ಗೆ ಗೊತ್ತಿರಬೇಕು, AI ಬಗ್ಗೆ ಗೊತ್ತಿರಬೇಕು, R ಬಗ್ಗೆ ಗೊತ್ತಿರಬೇಕು. ಸೊ ದೀಸ್ ಆರ್ ಕೋರ್ ಸ್ಕಿಲ್ಸ್ ದಟ್ ಎವ್ರಿ ಒನ್ ಆಫ್ ಯು ಶುಡ್ ಹ್ಯಾವ್. ಮಾರ್ಕ್ಸ್ ಕಾರ್ಡ್ ಜೊತೆಗೆ ಇವುಗಳು ಇರಲೇಬೇಕು. ಸ್ಕಿಲ್ಸ್ ಇಲ್ಲ ಅಂದರೆ ದಟ್ ಈಸ್ ಡಿಗ್ರಿನೇ ಅಲ್ಲ. ಇನ್ಫ್ಯಾಕ್ಟ್ ಆ ಡಿಗ್ರಿ ನಿಮ್ಮಲ್ಲಿದೆ ಅಂದರೆ ಯು ಹ್ಯಾವ್ ಟು ಸ್ಟ್ರಗಲ್. ಆ್ಯಂಡ್ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಇವತ್ತು ಮಸ್ಟ್ ಹ್ಯಾವ್ ಸ್ಕಿಲ್ಸ್ ಅಂದರೆ ದಟ್ ಈಸ್ ಕಮ್ಯುನಿಕೇಷನ್ ಸ್ಕಿಲ್. ಯಾವುದೇ ಕಂಪನಿ ಹೈರ್ ಮಾಡುವಾಗ ನೀವು ನೋಡಿ, ಕಂಪನಿ ಹೈರ್ ಮಾಡುವಾಗ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ತಾರೆ, ಅದು ಜಾಬ್ ಡಿಸ್ಕ್ರಿಪ್ಷನ್ ಅಂತ ಕೊಟ್ಟಿರ್ತಾರೆ ಅಥವಾ ಜಾಬ್ ರಿಕ್ವೈರ್ಮೆಂಟ್ಸ್ ಅಂತ ಕೊಟ್ಟಿರ್ತಾರೆ. ದ ಫಸ್ಟ್ ಪಾಯಿಂಟ್ ಯಾವಾಗಲೂ ಕಮ್ಯುನಿಕೇಷನ್ ಬಗ್ಗೆನೇ ಇರುತ್ತೆ. ಅದು ಹೇಗೆ ಬರುತ್ತೆ? ಯು ಹ್ಯಾವ್ ಟು ರೀಡ್ ಇಂಗ್ಲೀಷ್ ನ್ಯೂಸ್ ಪೇಪರ್, ಬಿಸ್ನೆಸ್ ರಿಲೇಟೆಡ್ ನ್ಯೂಸ್ ಪೇಪರ್ ಡೈಲಿ ವಿತೌಟ್ ಫೇಲ್ 1 hour ಅಟ್ ಲೀಸ್ಟ್. ಯಾವಾಗಲೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಇಂಗ್ಲೀಷಲ್ಲಿ ಮಾತಾಡಿ. ನಗ್ತಾರೆ, ತೊಂದರೆ ಇಲ್ಲ, ಬಟ್ ಯು ಲರ್ನ್ ಇಂಗ್ಲೀಷ್. ಸೆಮಿನಾರ್ಸ್ನ ಅಟೆಂಡ್ ಮಾಡಿ, ಪ್ರೆಸೆಂಟೇಷನ್ಸ್ ಕೊಡಿ ಸಾಧ್ಯವಾದಷ್ಟು. ಈಗ ಟೀಚರ್ಸ್ ಹೇಳ್ತಾರೆ ನಿಮಗೆ ಸೆಮಿನಾರ್ ಕೊಡಿ, ಪ್ರೆಸೆಂಟೇಷನ್ ಕೊಡಿ ಅಂತ. ಯಾವುದೇ ಫಿಯರ್ ಇಲ್ಲದೆ ಅಕ್ಸೆಪ್ಟ್ ಮಾಡಿ. 1 ಪ್ರೆಸೆಂಟೇಷನ್ ಕೊಡಿ, ನೀವು ಎಷ್ಟು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. 10 ಪ್ರೆಸೆಂಟೇಷನ್ ಕೊಡಿ ಡಿಗ್ರಿ ಟೈಮಲ್ಲಿ ಅಥವಾ ನಿಮ್ಮ PG ಟೈಮಲ್ಲಿ. ನಿಮ್ಮ ಕಾನ್ಫಿಡೆನ್ಸ್ ವಿಲ್ ಬೂಸ್ಟ್ ಲೈಕ್ ಎನಿಥಿಂಗ್. ಇವನ್ ಆ್ಯಂಡ್ ಆಡ್ ಸೆಮಿಸ್ಟ್ರಲ್ಲಿ ಸಾಕಷ್ಟು ಪ್ರೋಗ್ರಾಮ್ಸ್ ಆಗೇ ಆಗುತ್ತೆ. ನೀವು ಹೋಸ್ಟ್ ಮಾಡಿ, ಅವಕಾಶಗಳು ಸಿಗುತ್ತೆ. MC ಮಾಡಿ, ಇಲ್ಲ ಯಾವುದಾದ್ರೂ ಇವೆಂಟ್ನ ಹೋಸ್ಟ್ ಮಾಡಿ. ವಾಚ್ ಇಂಗ್ಲೀಷ್ ನ್ಯೂಸ್ ಚಾನಲ್ಸ್, CNBC, NDTV ಈ ಥರದ್ದೆಲ್ಲ ಇಂಗ್ಲೀಷ್ ನ್ಯೂಸ್ ಚಾನಲ್ಸ್ ವಾಚ್ ಮಾಡಿ ಪ್ರತಿದಿನ. ಇಂಗ್ಲೀಷ್ ಮೂವೀಸ್ ವಾಚ್ ಮಾಡಿ, ಸೀರೀಸ್ನ ವಾಚ್ ಮಾಡಿ ವಿತ್ ಸಬ್ಟೈಟಲ್ಸ್. ಸೊ ಇವುಗಳು ನಿಮಗೆ ಏನಪ್ಪ ಅಂದರೆ ಡಿಫ್ರೆಂಟ್ ವೇಸ್ ಟು ಇಂಪ್ರೂವ್ ಕಮ್ಯುನಿಕೇಷನ್ ಸ್ಕಿಲ್ಸ್. ದಿಸ್ ಈಸ್ ಮಸ್ಟ್. ಓಕೆ, ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಸರ್ಟಿಫಿಕೇಷನ್ ಕೋರ್ಸಸ್. ಯಾಕಂದರೆ ಇವತ್ತು ನಮಗೆ ಯಾವುದು ಕರಿಕ್ಯುಲಮ್ ಏನಿದೆ, UGL ಆಗಿರ್ಬೋದು, PGL ಆಗಿರ್ಬೋದು, ದಟ್ ಈಸ್ ನಾಟ್ 100% ಇಂಡಸ್ಟ್ರಿ ರಿಕ್ವೈರ್ಮೆಂಟ್ ಪ್ರಕಾರ ಇಲ್ಲ. ಓಕೆ, ದೆರ್ ವಿಲ್ ಬಿ ಸಮ್ ಗ್ಯಾಪ್ಸ್. ಆ ಗ್ಯಾಪ್ನ ಫಿಲ್ ಮಾಡಬೇಕಂದ್ರೆ ಯು ಹ್ಯಾವ್ ಟು ಫಿಲ್ ವಿತ್ ದ ಹೆಲ್ಪ್ ಆಫ್ ಸರ್ಟಿಫಿಕೇಷನ್ ಕೋರ್ಸಸ್. ಇವತ್ತು ಸಾಕಷ್ಟು ಪ್ಲ್ಯಾಟ್ಫಾರ್ಮ್ಗಳಿದಾವೆ ಸರ್ಟಿಫಿಕೇಷನ್ ಕೋರ್ಸ್ನ ಆಫರ್ ಮಾಡೋಕ್ಕೆ. ಅಟ್ಲೀಸ್ಟ್ ಒಂದು ಸರ್ಟಿಫಿಕೇಷನ್ ಕೋರ್ಸ್ ಮಾಡಿ. ಸ್ವಯಂ ಪ್ಲ್ಯಾಟ್ಫಾರ್ಮಲ್ಲಿ ಇರುತ್ತದೆ, NPTEL ಎಲ್ಲಿದೆ, ಕೋರ್ಸೆರಾ ಅಂತ ಇದೆ, ಲಿಂಕ್ಡ್ಇನ್ ಲರ್ನಿಂಗ್ ಇದೆ, ಇನ್ಫೋಸಿಸ್ ಸ್ಪ್ರಿಂಗ್ ಬೋರ್ಡ್ ಇದೆ. ಇಲ್ಲಂತರೂ ಸಾಕಷ್ಟು ಕೋರ್ಸ್ಗಳು ಫ್ರೀ ಆಫ್ ಕಾಸ್ಟಲ್ಲಿ ಸಿಗ್ತಾವೆ ನಿಮಗೆ. ಅಟ್ಲೀಸ್ಟ್ ಒನ್ ರಿಲೇಟೆಡ್ ಟು ಯುವರ್ ಸ್ಪೆಷಲೈಸೇಷನ್, ರಿಲೇಟೆಡ್ ಟು ಯುವರ್ ಕರಿಯರ್, ಒಂದು ಸರ್ಟಿಫಿಕೇಷನ್ ಕೋರ್ಸ್ನ ಕಂಪ್ಲೀಟ್ ಮಾಡಿ ಈ ವರ್ಷ. ದಟ್ ಶುಡ್ ಬಿ ಯುವರ್ ಟಾರ್ಗೆಟ್. ಗಾಯ್ಸ್, ದ ಲಾಸ್ಟ್ ಒನ್ ಆಸ್ ಪಾರ್ಟ್ ಆಫ್ ಯುವರ್ ಥರ್ಡ್ ರೆಸೊಲ್ಯೂಷನ್ ಈಸ್ ಇಂಟರ್ವ್ಯೂ ಸ್ಕಿಲ್ಸ್. ಸೊ ಇವತ್ತು ಡಿಗ್ರಿ ಮಾಡ್ತಾ ಇದ್ದೀರಾ, PG ಮಾಡ್ತಾ ಇದ್ದೀರಾ, 80% 90% ಆಫ್ ದ ಸ್ಟೂಡೆಂಟ್ಸ್ ಗೋ ಫಾರ್ ಜಾಬ್. ಇವತ್ತು ಜಾಬ್ ಸಿಗಬೇಕಂದ್ರೆ ಯು ಶುಡ್ ಹ್ಯಾವ್ ಅನ್ ಎಕ್ಸಲೆಂಟ್ ಇಂಟರ್ವ್ಯೂ ಸ್ಕಿಲ್ಸ್. ಅದಕ್ಕೋಸ್ಕರ ನೀವು ರೆಸ್ಯೂಮ್ನ ಡ್ರಾಫ್ಟ್ ಮಾಡಿ ಅದನ್ನ ಪ್ರತಿ 3 monthsಗೊಂದ್ಸಲ ಅಪ್ಡೇಟ್ ಮಾಡಿ, ಆ್ಯಡ್ ಆಗ್ತಾ ಇರಬೇಕು. ರೈಟ್, ಇದನ್ನೆಲ್ಲ ಹೇಳಿದ್ನಲ್ಲ. ಇಫ್ ಯು ಡೂ ಆಲ್ ದಟ್, ಯು ವಿಲ್ ಕೀಪ್ ಆ್ಯಡಿಂಗ್ ಥಿಂಗ್ಸ್ ಟು ಯುವರ್ ರೆಸ್ಯೂಮೆ ಎವ್ರಿ 3 months. ಸೆಲ್ಫ್ ಇಂಟ್ರೊಡಕ್ಷನ್ ಹೇಗೆ ಮಾಡಬೇಕು ಅನ್ನೋದನ್ನು ಕಲೀರಿ. ಜಸ್ಟ್ ಇನ್ 2-3 minutes ಯು ಶುಡ್ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್. ಗ್ರೂಪ್ ಡಿಸ್ಕಷನ್ ಪ್ರಾಕ್ಟೀಸ್ ಮಾಡಿ. ಇನ್ ಯುವರ್ ಕಾಲೇಜಲ್ಲಿ ಮಾಡ್ತಾ ಇರ್ತಾರೆ, ಇಲ್ಲ ನೀವೇ ಫ್ರೆಂಡ್ಸ್ಗಳು ಮಾಡ್ಕೋಬೋದಿತ್ತು. ಸೊ ಆಪ್ಟಿಟ್ಯೂಡ್ ಆ್ಯಂಡ್ ರೀಸನಿಂಗ್ನ ಪ್ರಾಕ್ಟೀಸ್ ಮಾಡಿ. ಯಾಕಂದರೆ ಪ್ರತಿ ಜಾಬ್ ರಿಕ್ರೂಟ್ಮೆಂಟ್ ಆಗುವಾಗ ಆಪ್ಟಿಟ್ಯೂಡ್ ಆ್ಯಂಡ್ ರೀಸನಿಂಗ್ ಟೆಸ್ಟ್ ಮಾಡ್ತಾರೆ. ಆಮೇಲೆ ಸಬ್ಜೆಕ್ಟ್ ನೀವೇನು ಕಲಿತಾ ಇದ್ದೀರಾ, ಫಿನಾನ್ಸ್, HR, ಮಾರ್ಕೆಟಿಂಗ್, IT, ವಾಟ್ಸೋ ಎವರ್ ಇಟ್ ಈಸ್, ಆ ಸಬ್ಜೆಕ್ಟಲ್ಲಿ ಇರೋಂಥ ಬೇಸಿಕ್ ಕಾನ್ಸೆಪ್ಟ್ಸ್ ಬಗ್ಗೆ ನಿಮಗೆ ಸ್ಟ್ರಾಂಗ್ ಹೋಲ್ಡ್ ಇರಬೇಕು. ಅಟೆಂಡ್ ಮಾಕ್ ಇಂಟರ್ವ್ಯೂಸ್. ಇದನ್ನೆಲ್ಲ ಮಾಡೋದ್ರಿಂದ ನಿಮ್ಮ ಇಂಟರ್ವ್ಯೂ ಸ್ಕಿಲ್ಸ್ ಖಂಡಿತ ಇಂಪ್ರೂವ್ ಆಗುತ್ತೆ. ರೈಟ್ ಗಾಯ್ಸ್, ಕೊನೆಯದಾಗಿ ನಾನು ಹೇಳೋದು ಒಂದೇ, ಇದನ್ನು ಯಾವಾಗಲೂ ನೆನ್ಪಿಟ್ಕೊಳ್ಳಿ. ನೀವು ಮಾಡ್ತಾ ಇರೋಂಥ UG ಪ್ರೋಗ್ರಾಮ್ ಅಥವಾ PG ಪ್ರೋಗ್ರಾಮ್, ನಿಮಗೆ ನೀವು ಮಾಡ್ತಾ ಇರೋಂಥ UG ಪ್ರೋಗ್ರಾಮ್ ಅಥವಾ PG ಪ್ರೋಗ್ರಾಮ್ ಬಗ್ಗೆ ಕ್ಲಾರಿಟಿ ಇರಬೇಕು. ಕ್ಲಾರಿಟಿ ಇದ್ದರೆ ಯು ವಿಲ್ ಡೆಫಿನೆಟ್ಲಿ ಹ್ಯಾವ್ ಅ ಡೈರೆಕ್ಷನ್. ಸೊ ಯಾವ ಡೈರೆಕ್ಷನಲ್ಲಿ ಮೂವ್ ಆಗಬೇಕಂತ ನಿಮ್ಗೆ ಗೊತ್ತಾಗುತ್ತೆ.
ನೀವು ಕನ್ಸಿಸ್ಟೆಂಟ್ ಆಗಿದ್ದರೆ ಅದು ನಿಮ್ಮನ್ನು ಡಿಸಿಪ್ಲಿನ್ ಆಗಿ ಮಾಡುತ್ತೆ. ಆ್ಯಂಡ್ ನಿಮ್ಮಲ್ಲಿ ಸ್ಕಿಲ್ಸ್ ಇದ್ದರೆ ನಾಳೆ ಅವಕಾಶಗಳು ನಿಮ್ಮನ್ನು ಹುಡುಕಿ ಬರ್ತವೆ. ಈ 2026 ನಿಮ್ಮ ಜೀವನವನ್ನು ಪಾಸಿಟಿವ್ ವೇಯಲ್ಲಿ ಬದಲಾಯಿಸಬೇಕು ಅಂದರೆ ಈ 3 ರೆಸೊಲ್ಯೂಷನ್ಸ್ನ ಸಿನ್ಸಿಯರ್ ಆಗಿ ಫಾಲೋ ಮಾಡಿ. ಐ ಹೋಪ್ ನಿಮ್ಗೆಲ್ರಿಗೂ ನಾವು ಇವತ್ತೇನು ಡಿಸ್ಕಷನ್ ಮಾಡಿದ್ದೀವಿ ಅದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಐ ವಿಲ್ ಆನ್ಸರ್. ಎಲ್ರಿಗೂ ಶುಭವಾಗಲಿ. ಥ್ಯಾಂಕ್ ಯು ಸೋ ಮಚ್.